ಈ ರೀತಿ ಕಟ್ ಮಿರ್ಚಿ ಅಥವಾ ಸಣ್ಣ ಸಣ್ಣ ಮಿರ್ಚಿನ ಧಾರವಾಡದಲ್ಲಿ ಸ್ಟಾರ್ಟ್ ಮಾಡಿದ್ದು ಇವರೇ ನೋಡಿ. ಬಾಗಲಕೋಟೆಯಲ್ಲಿ ಹೆಚ್ಚಾಗಿ ಈ ರೀತಿ ಮಿರ್ಚಿನ ಮಾಡ್ತಾರೆ. ಬಾಗಲಕೋಟೆಯಿಂದ ಧಾರವಾಡಕ್ಕೆ ಬಂದು ಈ ರೀತಿ ಮಿರ್ಚಿನ ಸ್ಟಾರ್ಟ್ ಮಾಡಿದ್ರು. ಹಾಗೇನೆ ಕೆಲವು ಕಸ್ಟಮರ್ ಬಾಗಲಕೋಟೆಯಿಂದ ಧಾರವಾಡಕ್ಕೆ ಬಂದಾಗ ಈ ಜಾಗದಲ್ಲಿ ಬಂದು ಕಟ್ಟಿ ಮಿರ್ಚಿ ಟ್ರೈ ಮಾಡ್ತಾರಂತೆ. ಧಾರವಾಡದಲ್ಲಿ ದೊಡ್ಡ ಸೈಜ್ ಮಿರ್ಚಿ ಟ್ರೈ ಮಾಡಿರ್ತೀರಾ, ಬಟ್ ಈ ಜಾಗದಲ್ಲಿ ಸಣ್ಣ ಮಿರ್ಚಿ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ ಇದಿಲ್ಲ. ಧಾರವಾಡ ರೈಲ್ವೆ ಸ್ಟೇಷನ್ ರೋಡ್ ಮಾಳ್ಮಡ್ಡಿಯಲ್ಲಿ ಜವಳಿ ಮಸಾಲಾ ಮಿರ್ಚಿ ಅಂಗಡಿ ಕಾಣುತ್ತೆ ನಿಮ್ಗೆ. ಹಾಗೇನೆ ಮಿರ್ಚಿ ಅಂಗಡಿ ಸ್ಟಾರ್ಟ್ ಮಾಡಿ 15 ವರ್ಷ ಆಯ್ತಂತೆ. ಈ ಜಾಗದಲ್ಲಿ ಮಿರ್ಚಿ, ಆಲೂ ಬಜ್ಜಿ, ಗೋಲ್ ಬಜ್ಜಿ, ಗಿರ್ಮಿಟ್ಟು ಮತ್ತೆ ಒಣ ಚುಮ್ಮರಿ ಸಿಗುತ್ತಂತೆ. ನಾವು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಪ್ಲೇಟ್ ಮಿರ್ಚಿ ತಗೊಂಡಿದ್ವಿ. ಒಳಗಡೆ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಹಾಕಿದ್ರು, ಮೇಲ್ಗಡೆ ಎಕ್ಸ್ಟ್ರಾ ಚಾಟ್ ಮಸಾಲ ಹಾಕೊಟ್ರು. ತಿನ್ನುವಾಗ ಖಾರ ಖಾರ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಹಾಗೇನೆ ಗೋಲಿ ಬಜೆ ಮತ್ತೆ ಆಲೂ ಬಜ್ಜಿ ತಗೊಂಡಿದ್ವಿ. ಆಲೂ ಬಜ್ಜಿ ಸೈಜ್ ಸಣ್ಣ ಸಣ್ಣದಾಗಿತ್ತು, ಎಷ್ಟು ತಿಂದ್ರು ಕೂಡ ಸಾಲದಿಲ್ಲ ಅಂತ ಹೇಳ್ತೀನಿ. ಆಲೂ ಬಜ್ಜಿ ಹಾಗೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಹಾಗೇನೆ ಕಟಿ ಮಿರ್ಚಿ ಟ್ರೈ ಮಾಡಿದ್ವಿ. ತಿನ್ನುವಾಗ ಕುರುಮ್ ಕುರುಮ್ ಅನ್ನೋ ಸೌಂಡ್. ಊಟದ ಜೊತೆ ಕಟಿ ಮಿರ್ಚಿ ಇದ್ರೆ ಇನ್ನೊಂದ್ ಪ್ಲೇಟ್ ರೈಸ್ ಎಕ್ಸ್ಟ್ರಾ ತಿಂತೀರಾ. ಟೇಸ್ಟ್ ಮಾತ್ರ ಸೈಕ್ ಆಗಿತ್ತು. ಹಾಗೇನೆ ಕೊನೆದಾಗಿ ಗಿರ್ಮಿಟ್ ತಿಂದು ವಿಡಿಯೋನ ಎಂಡ್ ಮಾಡಿದ್ವಿ. ಖಂಡಿತವಾಗಿ ಒಂದ್ ಒಳ್ಳೆ ಕಟಿ ಮಿರ್ಚಿ ತಿನ್ಬೇಕಂದ್ರೆ ಜಾಗಕ್ಕೆ ಬನ್ನಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ನೀವು ಟ್ರೈ ಮಾಡಿ, ಪಕ್ಕಾ ಇಷ್ಟಪಡ್ತೀರಾ. ಹಾಗೇನೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಫಾಲೋ ಒಂದ್ ಮಾಡ್ತಾ ಇಲ್ಲ. ಫಾಲೋ ಒಂದ್ ಮಾಡ್ಕೊಳ್ಳಿ, ನಮ್ಗೊಂದು ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇರ್ತೀವಿ. ವಿಡಿಯೋಕ್ಕೋಸ್ಕರ ಫುಡ್ ಇದಿಲ್ಲ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಮೇಲೆ ಪ್ರೆಸ್ ಮಾಡಿ. ಮತ್ತೆ ಸಿಗುವ, ಬಾಯ್.